ಹೆಂಗ್ ಗುರು? ಸ್ವಲ್ಪ ಬಂಗ ಹತ್ರ ಹೆಲ್ಪ್ ಮಾಡ್ತೀರಾ? ಪೆಟ್ರೋಲ್ ಏನಾಯ್ತು? ಗಾಡಿ ಪೆಟ್ರೋಲ್ ಖಾಲಿ ಆಗೈತೆ, ಒಂಚೂರು ಬಂಗ ಹತ್ರ ಹೋಗಿ ಪೆಟ್ರೋಲ್ ಹಾಸ್ಕೊಂಡ್ ಬರೋಣ. ಹೌದಾ? ಅರ್ಜೆಂಟ್ ಇತ್ತು? ಅರ್ಜೆಂಟ್ ಐತೆ, ಪಿಕಪ್ ಐತೆ. ಹೌದಾ? ಸರಿ ಬಾ, ಹತ್ತು ಬಾ. ಹಾ, ನೋಡ್ಕೊಂಬಿಲ್ಲ ನಾವು ಪೆಟ್ರೋಲ್ ಐತಂತ. ನೀನ್ ನೋಡ್ಕೊಳದಲ್ವಾ? ಇಲ್ಲ ಗುರು. ಎಷ್ಟ್ ದಿನ? ಎಲ್ಲಿ? ಯಾವೂರು? ನಮ್ದು ಇಲ್ಲಿ ಪಾವಡ ಹತ್ರ ಬೆಸರಳ್ಳಿ ಅಂತ. ಹಾ, ನಾವು ಬೆಂಗಳೂರು ಬಂದು ಯಾಕೆ ಗುರು ಹಂಗಿದ್ಯಾ? ಏನ್ ಮಾಡೋದಣ್ಣ, ಈ ಪೆಟ್ರೋಲ್ ಬಿಸ್ನೆಸ್ ಇಲ್ಲ, ದುಡ್ಡಿಲ್ಲ. ಸೀಟ್ ಬೆಲ್ಟ್ ಹಾಕಿ ಕೊಡ್ರಿ. ಸರಿ ಅಣ್ಣ, ಸರಿ ಅಣ್ಣ. ನಾವು ಹಾಕಂತ ಎಲ್ಲರಿಗೂ ಹೇಳ್ತೇವೆ, ನಾವು ಹಾಕೊಂಬಲ್ಲ. ಹಾಕೊಂಬೇಕಪ್ಪ, ಸೇಫ್ಟಿ. ಹೌದಣ್ಣ. ನಾವೇ ಸೇಫ್ಟಿ ಫಾಲೋ ಮಾಡ್ಲಿಲ್ಲ ಅಂದ್ರೆ ಕಸ್ಟಮರ್ಸ್ ಇನ್ನೆಲ್ಲಿ ಫಾಲೋ ಮಾಡ್ತಾರೆ? ಯಾಕೆ ಹಂಗ್ ಸಪ್ಪಗಿದ್ಯಾ? ಏನ್ ಮಾಡೋದಣ್ಣ, ಬಿಸ್ನೆಸ್ ಇಲ್ಲ, ಗಾಡಿ ಬೇರೆ ಫೈನಾನ್ಸ್ EMI ಕಟ್ಟಬೇಕು. ಹಂಗೆಲ್ಲ ಬೇಜಾರಾದ್ರೆ ಏನು ಬಿಸ್ನೆಸ್ ಮಾಡಕ್ಕಾಗುತ್ತೆ? ಆರಾಮಾಗಿರ್ಬೇಕು ಗುರು, ಆರಾಮಾಗಿ ಡ್ಯೂಟಿ ಮಾಡ್ಬೇಕು, ಒಳ್ಳೆ ದುಡಿಮೆ ಮಾಡ್ಬೇಕು. ಯಾವೂರು? ಬೆಸ್ರಳ್ಳಿ ಅಂದಲ್ಲ, ಎಲ್ಲ ಪಾಗೋಡದ ಹತ್ರ. ಹೌದೇನು? ನಿಮ್ದಣ್ಣ ಹೆಂಗೈತೆ ಬಿಸ್ನೆಸ್? ಪರವಾಗಿಲ್ಲಪ್ಪ, ನಡೀತೈತೆ. ಅಲ್ಲ, ನೀನು ಪೆಟ್ರೋಲ್ ಹಾಕ್ಸ್ಕೊಂಡಂಗ್ ಲೈನಿಗೆ ಬಂದಿದ್ಯಲ್ಲ, ನೀನೇನಪ್ಪ ನೀನು? ಅದು ಪೆಟ್ರೋಲ್ ಐತಂತ ತೋರ್ಸೈತಿ 2 ಪಾಯಿಂಟ್. ಸ್ವಲ್ಪ ಮುಂದೆ ಹೋದ್ರೆ ಒಂಚೂರು ಡೌನ್ ಒಂಚೂರು ಬಂದ್ರೆ ಅದು ಬ್ಲಿಂಕ್ ಆಗುತ್ತೆ. ಐತ್ ಅನ್ಕೋಬೇಕಾ ಇಲ್ಲ ಅನ್ಕೋಬೇಕಾ ಹೇಳಿ ನೀವೇ? ಅಲ್ಲ ಗುರು, ಹೊಸ ಗಾಡಿ ಏನ್ ಗುರು ಇಂತ ಮಾತಾಡ್ತಿದ್ಯಾ? ಹೊಸ ಗಾಡಿ ಅಂದ್ರೂ ಅದು ಏನೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಏನ್ ಮಾಡೋದು? ನಿಮ್ಗೆ ಯಾವಾಗ್ಲೂ ಹಂಗ ಆಗಿಲ್ವಾ? ನಮ್ಗೇನಿಲ್ಲಪ್ಪ, ನಾವ್ ಯಾವಾಗ್ಲೂ ಫುಲ್ ಟ್ಯಾಂಕ್ ಮೇಂಟೈನ್ ಮಾಡ್ತೀವಿ. ನೋಡೋಣ, ಈ ಬಾಟ್ಲು ಖಾಲಿ ಆಗಿ ಅರ್ಧ ಗಂಟೆ ಆಯ್ತು. ಯಾರು ಬೈಕ್ನವ್ರು ಯಾರು ನಿಲ್ಸಲ್ಲ, ಕೈ ಎತ್ತಿದ್ರು. ಹೌದಾ? ನಾವು ಕ್ಯಾಬರ್ ಅಂತ, ನೀವು ಮೋಸ್ಟ್ ಕ್ಯಾಬರ್ ಅಂತ, ಡ್ರೈವರ್ ಅಂತ ನಿಲ್ಸಿದ್ದೀವಿ. ನಾನ್ ಅದಕ್ಕೆ ಯಾರೋ ಕ್ಯಾಬ್ ಡ್ರೈವರ್ ನಿಲ್ಸಿದಾರಲ್ಲ ಅಂತ ನಾನು ನಿಲ್ಲಿಸ್ದೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಅಲ್ಲ, 1 ಲೀಟರ್ ಬಾಟ್ಲ್ ತಂದಿದ್ಯಲ್ಲ ಗುರು, 10 ಲೀಟರ್ ಬಾಟ್ಲ್ ತರ ಆಗಲ್ವಾ ಇದು? ಆಗುತ್ತೆ, ಆದ್ರೂ ಅದು ಇಷ್ಟು ಎಲ್ಲ ಆಗುತ್ತಾ ಕಾರ್ಗೆ? ಹೋಗಿ ಹಾಕಿಸ್ಕೊಂಬಕ್ ಅಷ್ಟೇ ನೀನ್ ಇವಾಗ. ಅದೇ ಬಂಕ್ ಹತ್ರ ಹೋಗಿ ಹಾಕ್ಸ್ಕೊಂತೇಣ ಇವಾಗ. ಒಂಚೂರು ಅಲ್ಲಿ ಹೋಗೋ ತಕನ ಸ್ವಲ್ಪ ನಮ್ಮ ಫ್ರೆಂಡ್ ಫೋನ್ ಮಾಡಿ ಹಾಕ್ಸ್ಕೊಂಡು ಇದ್ ಮಾಡ್ಕೋಬೇಕು. ಪೆಟ್ರೋಲ್ ಬಂಕ್ 5 ಕಿಲೋಮೀಟರ್ ದೂರ ಆಯ್ತಲ್ಲ ಗುರು. ಹೆಂಗೋ ಹೆಲ್ಪ್ ಮಾಡೋಣ, ಹೆಂಗೋ ಹೆಲ್ಪ್ ಮಾಡಿ. ಆಯ್ತು ಬಾರಪ್ಪ, ಕರ್ಕೊಂಡು ಹೋಗ್ತೀನಿ. ನಮ್ಮ ಕೇಳಕ್ಕೂ ಆಗಲ್ಲ. ನಮ್ ಕ್ಯಾಬ್ ಡ್ರೈವರ್ಗಳು ನಾವ್ ಆಗ್ಲಿಲ್ಲ ಅಂದ್ರೆ ಇನ್ಯಾರು ಆಗ್ತಾರೆ ಬಾ ಗುರು. ತುಂಬಾ ಥ್ಯಾಂಕ್ಸ್ ಅಣ್ಣ. ಈ ತರ ಯೋಚನೆ ಮಾಡೋರು ಎಲ್ಲೋ ಒಬ್ರು ಇರ್ತಾರೆ ಅಷ್ಟೇ ನಿಮ್ಮಂಗೆ. ಏನ್ ಗೊತ್ತಾ, ಹೇಳಣ್ಣ, ಒಂದ್ ಚಿಕ್ಕ ಹೆಲ್ಪ್ ಆಗ್ಬೇಕು ಗುರು ನಿಂದ. ಅಣ್ಣ, ದುಡ್ಡು ಹೆಲ್ಪ್ ಬಿಟ್ಟು ಏನ್ ಬೇಕಾದ್ರೂ ಮಾಡ್ತೀಯ ಅಣ್ಣ. ದುಡ್ಡೇನ್ ಬೇಡ ಬಾ ಗುರು, ನಾವೇ ಬಿಸ್ನೆಸ್ ಇಲ್ಲ ಏನಿಲ್ಲ. ನೀನ್ ದುಡ್ಡು ಕೇಳ್ತೀವಿ ಅನ್ಕೊಂಬಿಟ್ಟ, ದುಡ್ಡು ಬೇಡಪ್ಪ ನಮ್ಗೆ. ಏನೋ ಇಷ್ಟು ದೂರ ಸುಮ್ನೆ ಯಾರು ಕರ್ಕೊಂಬ ಅಂತ ದುಡ್ಡು ಕೇಳ್ತಾ ನಾನು ಆ ತರ ಅಂತ. ಹಂಗೇನಿಲ್ಲಪ್ಪ, ಏನೋ ಒಂದ್ ಸಣ್ಣ ಹೆಲ್ಪ್ ಅಷ್ಟೇ. ಹೇಳೋಣ, ನಮ್ಗೆ ಆ ಕೈಯಲ್ಲಿ ಆಗೋದೆಲ್ಲ ಮಾಡ್ತೀಯ? ಏನಿಲ್ಲಪ್ಪ, ಸ್ವಲ್ಪ ಇಲ್ಲೊಂಚೂರು ಕೆಲಸ ಐತೆ ಇಲ್ಲೇ, ಒಂಚೂರು ನಿನ್ ಕಡೆಯಿಂದ ಹೆಲ್ಪ್ ಆಗ್ಬೇಕು ಅಷ್ಟೇ. ಹೌದಾ? ನೀನು ಸುಮ್ನೆ ಅನ್ನಷ್ಟೇ, ನೀನ್ ಏನ್ ಟೆನ್ಷನ್ ತಗೊಂಬೇಡ, ಆರಾಮಾಗಿ ಅದ ಹೋಗಿ ಮುಗಿಸ್ಕೊಂಬರೋಣ, ಆಯ್ತಾ? ಏನ್ ಲೇಟ್ ಆಗುತ್ತಣ್ಣ? ಏನಿಲ್ಲ, ಬೇಗ ಆಗ್ಬಿಡುತ್ತೆ ಬಾಗುರು, ಯಾಕೆ ತಲೆ ಕೆಡ್ಸ್ಕೊಂತೀಯ? ಅದೇ ಸಾಯಂಕಾಲ ಪಿಕಪ್ ಐತೆ, ಅಷ್ಟೊಳಗೆ ಬರ್ತೀವಾ? ಬರ್ಬೋದು ಬಾಗುರು, ಏನಿಲ್ಲ, ಚಿಕ್ಕ ಹೆಲ್ಪ್ ಅಷ್ಟೇ. ಏನಂತದು? ಏನಿಲ್ಲ ಗುರು, ಇಲ್ಲೇ ಒಂಚೂರು ಹೇಳೋದಿತ್ತು ಹೇಳಿ ಗುರು. ಏನಿಲ್ಲ, ಇಲ್ಲೇ ಒಂಚೂರು ಅತ್ತೆ, ಒಂದು ಸ್ವಲ್ಪ ಹೊತ್ತು ಅಷ್ಟೇ ಬರ್ರಿ, ಯಾಕೆ ಹಂಗೆ ಟೆನ್ಷನ್ ತಗೊಂತೀರಾ? ನಿಮ್ಗೆ ಪೆಟ್ರೋಲ್ ಕೊಡಿಸ್ತೀನಲ್ಲಪ್ಪ, ಹಾಕ್ಸ್ಕೊಂಡ್ ಬರ್ತೀನಲ್ಲಪ್ಪ, ಇನ್ನೇನು. ಎಲ್ಲಣ್ಣ ಇಲ್ಲಿ ಬಂಕ್ ಇರೋದು? ಇಲ್ಲೇ ಐತಿ ಬಾಗುರು, ಹತ್ರದಲ್ಲೇ ಇರೋದು ಬಂಕ್. ಸಿಂಗಲ್ ರೋಡ್, ಬರೀ ಕಾಡೇ ಕಾಣಿಸ್ತೈತಲ್ಲ ಅಣ್ಣ. ಮತ್ತೆ ನೀನ್ ಅಂತ ಜಾಗದಾಗ ನಿಲ್ಸಿದ್ಯಪ್ಪ, ನಾನು ಏನ್ ಮಾಡ್ಲಿ? ಹಂಗೆ ನಮ್ದು ಈ ಕಡೆನೆ ಅದ್ ಕೆಲ್ಸ ಇರೋದು, ಇಲ್ಲೇ ಬೆಟ್ಟದ ಬುಡ್ದಾಗೆ. ಈ ರೋಡಾಗ? ಇಲ್ಲೇ ಹೋಗ್ ಬರೋಣ. ಈ ಕಡೆ ಹೋಗ್ತಾ ಇದ್ರ ನೀವು? ಅಲ್ಲೇ ಬಂಕ್ ಐತೆ ಬಾಗುರು, ಅಲ್ಲಿಂದ ಬರ್ತಾ ಹಂಗೆ ನಿನಗೆ ಪೆಟ್ರೋಲ್ ಕೊಡಿಸ್ತೀನಿ.
ಅಲ್ಲಪ್ಪ ನೀನ್ ಮಾತು ಕೊಡಪ್ಪೋ, ನೀನ್ ತಿರ್ಗಿ ಆಮೇಲೆ ನೀನು ಪೆಟ್ರೋಲ್ ಹಾಕ್ಸ್ಕೊಂಡಿದ ತಕ್ಷಣ ನೀನು ಕೈ ಕೊಟ್ಬಿಟ್ರೆ ಏನು ಮಾತಣ ಅಂತದೇ ಅಂತ ಕೆಲಸ ಮಾತ್ಕೊಡ ಅಂತದು ಎದ್ರಬೇಡ ಗುರು, ಏನಿಲ್ಲ ಅಲ್ಲಿ ಚೂರ್ ಕೆಲ್ಸ ಆಯ್ತು ಅಷ್ಟೇ. ನಾ ಏನ ಮಾತ್ ಕೊಡೋದು ಅದು ಇದು ಅಂತ ಹೇಳ್ತಾ ಇದ್ದೆ, ನಂಗೆ ಅರ್ಥನೇ ಕೊಡೋದು ಅಂದ್ರೆ ಏನಿಲ್ಲಪ್ಪ, ನಾನ್ ನಿನಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಹೆಲ್ಪ್ ಮಾಡ್ತಾ ಇದ್ದೀನಿ, ಏನ್ ಕೆಲಸ ಹೇಳ್ಬೇಕು ತಾನೇ. ಏನಿಲ್ಲ ಗುರು, ಯಾಕೆ ಅಷ್ಟೊಂದು ಟೆನ್ಷನ್ ಅಂತಿದ್ಯಾ? ಟೆನ್ಷನ್ ಹೇಳಿ ನೀವ್ ಹೇಳ್ತಾ ಇದ್ದಾರ ಏನ್ ಕೆಲ್ಸ ಅಂದ್ರೆ ನನಗೆ ಗೊತ್ತ ಅರ್ಥನೇ ಆಗ್ತಾ ಇಲ್ಲ. ಏನಿಲ್ಲಪ್ಪ, ಸ್ವಲ್ಪ ಹೊತ್ತು ಕೆಲ್ಸ ಅಷ್ಟೇ. ಏನ್ ಕೆಲ್ಸನ ಏನ ಅದೇನು ಏನಿಲ್ಲ ಗುರು, ನೋಡಿದ್ರೆ ಬರೇ ಬೆಟ್ಟ ಕಾಣಿಸ್ತೈತೆ. ಇಲ್ಲಿ ಆ ಕಡೆ ಹೋಗ್ತಾ ಇದೆ, ಪೆಟ್ರೋಲ್ ಬಂಕ್ ಬಂದಿಲ್ಲ. ಇಲ್ಲ ಗುರು, ಆಯ್ತು ಗುರು, ನಾನು ಕೊಡಿಸ್ತೀನಿ. ಇವತ್ತಿನ ನಿಂದು ದುಡಿಮೆ ಎಷ್ಟಪ್ಪ? ಹೋಗ್ಲೆ ಆಯ್ತಪ್ಪ. ಯಾಕಣ ಇವತ್ತು ಎಷ್ಟು ಮಾಡ್ತೀಯಪ್ಪ ದುಡಿಮೆ? ದುಡಿಮೆ ಆಗುತ್ತಣ, ಬಿಸ್ನೆಸ್ ಮಾಡಿದ್ರೆ ಎಷ್ಟು ಮಾಡ್ತೀಯಪ್ಪ? ಆಗುತ್ತಣ, ಒಂದ್ 3-4 ಸಾವಿರ. ಆಯ್ತಪ್ಪ, ಇವತ್ತಿನ ದುಡಿಮೆ ನಾನು ಕೊಡಿಸ್ತೀನಿ ಬಾರಪ್ಪ. ಅದೇಂಗಣ ಅಂತ ನಾನು ಕೊಡಿಸ್ತೀನಿ. ನನಗಿದೊಂದು ಹೆಲ್ಪ್ ಮಾಡಪ್ಪ ಸಾಕು. ನೀನು ಪುಣ್ಯ ಕಟ್ಕೊಳಪ್ಪ, ನೀನು ಇದೊಂದು ಕೆಲಸ ಮಾಡಿಕೊಟ್ಟು ನನಗೆ. ಪುಣ್ಯ ಅಂತೀರಾ? ಹೆಲ್ಪ್ ಮಾಡಕ್ಕೆ ಏನಿಲ್ಲ ಬಾಗುರು, ನಾನು ಹೇಳ್ದಲ್ಲ, ನಾನು ಹೇಳಿದ್ದು ಕೂವನಪ್ಪ ನೀನು ಅಷ್ಟೇ ಸಾಕು. ನೀನ್ ಇನ್ನೇನು ಮಾಡಬೇಡ, ನಾನು ಹೇಳಿದ್ದು ಕೂವನಪ್ಪ ಸಾಕು. ಹೂವನ್ ಎಲ್ಲಿ ಹೂ ಅಂತ ನೀವು ಅಂತ ಇದ್ದೀರಾ? ಯಾಕೋನಪ್ಪ ನೀನ್ ತುಂಬಾ ಟೆನ್ಷನ್? ಇಲ್ಲ, ನಾನು ಪೆಟ್ರೋಲ್ ಅಂತ ಬಂದಿದ್ದು, ನೀವೇನೋ ಕೆಲಸ ಅಂತೀರಾ. ಮತ್ತೆ ಏನಿಲ್ಲ ಗುರು, ನಾನು 10 ಕಿಲೋಮೀಟರ್ ಕರ್ಕೊಂಡೋಗಿ ನಿನಗೆ ಪೆಟ್ರೋಲ್ ಕೊಡಿಸ್ಕೊಂಡ್ ಬರ್ತಾ ಇದ್ದೀನಿ ಅಂದ್ರೆ ನಾನೊಂದು ಏನೋ ಒಂದು ಸಣ್ಣ ಹೆಲ್ಪ್ ಮಾಡ್ಬೇಕು ಅಂತ ಕೇಳಿದ್ರೆ ನೀನು ಇಷ್ಟು ಕ್ವಶನ್ ಕೇಳ್ತಿದ್ಯಲ್ಲ. ನನಗೂ ಆಯ್ತಾ ಹೆಲ್ಪ್ ಮಾಡ್ಬೇಕು, ನಮ್ಗೆ ಹೆಲ್ಪ್ ಮಾಡಿದ್ದೀರಾ. ಈಗೇನಪ್ಪ ಹೇಳಪ್ಪ, ಹೋಗ್ಲಿ. ನೀನ್ ಮಾಡ್ತೀಯ ಇಲ್ಲಪ್ಪ, ನಾನು ಅಷ್ಟೊಂದು ಕೇಳಿ ಮತ್ತೆ ಮಾತ್ ಕೊಡು ಅಂತ ಇದಾಗ್ತೀರಾ. ಮತ್ತೆ ನೀನು ಅಷ್ಟು ದೂರ ನಾನು ಕರ್ಕೊಂಡು ಹೋಗೋದು ಒಂದು ಸಣ್ಣ ಹೆಲ್ಪ್ ಮಾಡ್ಕೊಡ್ಲಿಲ್ಲ ಅಂದ್ರೆ ನೀನು ನಾನು ಹೆಂಗ್ ಹೋದೆ? ಗಾಡಿ ಅಲ್ಲೈತೆ, ನಾನು ಇಲ್ಲಿಂದ ಈಗ ಮಾಡ್ಕೊಡ್ತೀಯ ಇಲ್ಲಪ್ಪ? ಮಾತ್ಕೊಡಪ್ಪ ನನಗೆ. ಅಣ್ಣ ಏನಣ್ಣ ಅಂತ ಮಾತು, ಬರೀ ಮಾತು ಕೊಡ್ತೀಯ ಅಂತೀರಾ? ಗಾಡಿ ಬಿಟ್ಟು ಗಾಡಿ ಅಲ್ಲೇ ಪೆಟ್ರೋಲ್ ನಡ್ಕೊಂಡು ಹೋಗ್ಲ ನಾನು. ಏನಿಲ್ಲಪ್ಪ ನೋಡು, ಏನಿಲ್ಲಪ್ಪ, ಈಗ ಹೇಳ್ತೀನಿ ಕೇಳಪ್ಪ. ಇಲ್ಲೇ ಏನ್ ಗೊತ್ತಾ, ನಮ್ಮರು ಒಬ್ರು ಹುಷಾರಿಲ್ದಲೆ ಮುಲಿಗ್ ಬಿದ್ಬಿಟ್ಟವ್ರೆ. ಏನ್ ಗೊತ್ತಾ, ಏನಿಲ್ಲ ಗುರು, ಎತ್ಕೊಂಡ್ ಬರೋದಾ? ಹಂಗೇನಿಲ್ಲ ಗುರು, ಏನ್ ಗೊತ್ತಾ, ಅವ್ರಿಗೆ ದೆವ್ವ ಹಿಡ್ದು ಬಿಟ್ಟೈತೆ. ಅಷ್ಟೇ. ಯಾಕೆ ಹೆದರ್ತೀಯ? ದೆವ್ವ ಅಂತ ಇದ್ದೀರಾ? ಏನಿಲ್ಲ, ದೆವ್ವ ಹಿಡ್ದು ಬಿಟ್ಟೈತೆ. ಅದನ್ನ ದೆವ್ವ ಬಿಡಿಸ್ಬೇಕು ಇವಾಗ. ನಾವು ಇಲ್ಲಿ ಬೆಟ್ಟದ ಬುಡದಾಗ ಒಬ್ರು ಈ ಕ್ಷುದ್ರ ಪೂಜೆ ಮಾಡ್ತಾರ ನೋಡು, ಮಾಟಗಾರರು, ಅವ್ರು ಇದಾರೆ. ಅವ್ರ ಹತ್ರ ಹೋಗ್ತಾ ಇದೀವಿ. ಅವರು ಏನೋ ಒಂದು ಕೇಳಿದ್ದಾರೆ. ಏನಂತದು? ಏನೋ ಕೇಳಿದಾರೆ ಗುರು. ಅದನ್ನ ಅರ್ಪಣೆ ಮಾಡಿ ಅರ್ಪಿಸಿದ್ರೆ ಚೆನ್ನಾಗ್ ಆಗೋಗ್ಬಿಡ್ತಾರ, ದೆವ್ವ ಬಿಟ್ಟು ಹೋಗ್ಬಿಡುತ್ತಂತೆ. ಏನಣ್ಣ ನೀನು ಏನಣ್ಣ ರಪ್ಸೋದು? ಅದು ಏನಿಲ್ಲ ಮುಗಿತೀನಿ ಹೇಳೋಣ ನನಗೆ. ಏನಿಲ್ಲಪ್ಪ, ಟೆನ್ಷನ್ ನೀನ್ ಹೇಳ್ತಾ ಇದ್ರೆ ನಾನು ಟೆನ್ಷನ್ ಆಗ್ತೈತೆ. ಏನ್ ಗೊತ್ತಾ ಗುರು, ಓಪನ್ ಆಗಿ ಹೇಳ್ತೀನಿ ಕೇಳು ಗುರು. ಏನಿಲ್ಲ ಗುರು, ಅವರು ಸ್ವಾಮೀಜಿ ಮುಂದೆ ಅವ್ರಿಗೆ ದೆವ್ವ ಹಿಡ್ದಿರುತ್ತಲ್ಲ, ಹೆಂಗೆಂಗೋ ಆಡ್ತಾ ಇರ್ತಾರ ಅವರು. ಅವ್ರಿಗೆ ದೆವ್ವ ಬಿಡಿಸ್ಬೇಕು. ಏನ್ ಗೊತ್ತಾ, ಅವರು ಏನ್ ಹೇಳಿದ್ರು ಗೊತ್ತಾ ಸ್ವಾಮೀಜಿ? ಒಳ್ಳೆ ವಯಸ್ಸಲ್ಲಿರೋ ಹುಡುಗನ್ನ, ಮದ್ವೆ ಆಗದೆ ಇರೋ ಹುಡುಗನ್ನ ಕರ್ಕೊಂಬರ್ರಿ ಅಂತ ಹೇಳಿದ್ರು. ಆಗ ನಿನಗೆ ಮದ್ವೆ ಆಗೈತಾ? ಮದ್ವೆ ಇಲ್ಲಣ್ಣ. ಯಾಕಣ್ಣ? ಅಮ್ಮ ಹೆಂಗೋ ಬಿಡಪ್ಪ, ಒಳ್ಳೇದಾಯ್ತು. ಮದ್ವೆ ಆಗದೆ ಇರೋ ಹುಡುಗನ್ನ ಕರ್ಕೊಂಬ ಅಂತ ಅಂದ್ರು. ಎದ್ರಬೇಡ ಗುರು, ಏನಿಲ್ಲ ನೋಡ್ ಗುರು, ಏನಿಲ್ಲಪ್ಪ, ಎದ್ರಬೇಡ ನೀನು. ಡೋರ್ ಯಾಕೆ ತೆಗಿತೀಯ ಗುರು? ಲಾಕ್ ಏನ್ ಬರ್ತಾ ಇಲ್ಲ ಡೋರು. ಏನಿಲ್ಲ, ಟೆನ್ಷನ್ ತಗೊಂಬೇಡಿ. ನಿನ್ ಎದ್ರಬೇಡಪ್ಪ, 10 ನಿಮಿಷ ಬರೋಣ ಬಾರಪ್ಪ. ಈಗ ಏನ್ ಗೊತ್ತಾ, ಏನಿಲ್ಲ, ಅಲ್ಲಿ ಅವರು ಪೂಜೆ ಕುಂಡ್ರಿಸ್ತಾರೆ. ನಾನು ಹೇಳ್ದಂಗೆಲ್ಲ ಹೂ ಅನ್ನೋ, ನಿನಗೇನು ಆಗಲ್ಲಪ್ಪ, ನಿನಗೇನು ನೋವು ಕೊಡಲ್ಲ, ಏನು ಇಲ್ಲ. ಏನು ಇಲ್ಲ ಗುರು, ಮಾಡ್ತಾ ಇದ್ದೀರಾ ನನಗೆ? ಏನಿಲ್ಲ. ಯಾಕೆ ಹಂಗೆ ಎದುರ್ತಿದ್ಯಾ ನೀನು? ನೀವು ಹೇಳ್ತಾ ಇದ್ರೆ ನನಗೆ ಎದುರಲ್ಲ, ಭಯ ಆಗ್ತೈತೆ. ಗುರು ಇಲ್ಲ ಗುರು, ಆಗೋಗ್ಬಿಡುತ್ತೆ. ನಾನು ಹೇಳತಕ್ಕನ ಕೇಳಿಲ್ಲಿ. ಅವ್ರೇನಿಲ್ಲ ಗುರು,
ಇಲ್ಲಿ ಅವ್ರ ಮುಂದೆ ದೆವ್ವ ಹಿಡ್ದಿರುತ್ತಲ್ಲ ಅವ್ರ ಮುಂದೆ ಕುಂಡ್ರಿಸ್ತಾರೆ. ಸ್ವಾಮೀಜಿ ಅಲ್ಲಿ ಎದುರುಗಡೆ ಇರ್ತಾರೆ. ಅವ್ರೇನ್ ಗೊತ್ತಾ, ಇಲ್ಲಿ ಸ್ವಲ್ಪ ಹಿಂಗೆ ಇಲ್ಲಿಂದ ಇಲ್ಲಿ ತಕನ್ನ ನೋಡಿ ಇಷ್ಟುದ್ದ ಕೊಯ್ತಾರೆ. ಅಯ್ಯಪ್ಪ ಇಲ್ಲಿ ಕೈಯ ಏನಿಲ್ಲ, ನಿನ್ಗೇನು ಆಗಲ್ಲ. ಮತ್ತೆ ಬರೀ ಇಷ್ಟುದ್ದ ಕೊಯ್ತಾರ ಅಷ್ಟೇ. ನನಗ ಅಯ್ಯಪ್ಪ ಕೊಯ್ದ್ಬಿಟ್ಟು 1 ಲೀಟರ್ ಅಷ್ಟು ಬ್ಲಡ್ ಬೇಕಂತ. ಬ್ಲಡ್ ಅಣ್ಣ ಇಲ್ಲಿ ಏನಿಲ್ಲ ಗುರು, ಎದುರ್ಬೇಡ. ಬ್ಲಡ್ ಯಾಕೆ ಹಂಗೆ ಎದುರ್ತಿದ್ಯಾ? ವಯಸ್ಸಲ್ಲಿರೋ ಹುಡುಗ ನೀನು. ಸಾಯ್ಸಕ್ ಕರ್ಕೊಂಡ್ ಹೋಗ್ತಾ ಇದ್ದೀರಾ ಅಂತ ಹೇಳಿ ಮಾಡ್ತೀರಾ? ಸಾಯ್ಸಾಕ ಯಾರನ್ನ ಸಾಯಿಸ್ತಾರ ಗುರು? ಅಲ್ಲ ಗುರು, ನಾನು ಪೆಟ್ರೋಲ್ ಕಂತ ಬಂದ್ರೆ ಏನಿಲ್ಲ ಗುರು, ಇಷ್ಟುದ್ದ ಬ್ಲಡ್ ತಗಂತಾರೆ. ಬ್ಲಡ್ ಕೊಡ. ಅಲ್ಲಪ್ಪ ನಿನಗೆ ದುಡ್ಡು ಕೊಡ್ತೀವಲ್ಲಪ್ಪ ನಾವು. ಏನ್ ದುಡ್ಡು ಅಣ್ಣ? ದುಡ್ಡು ಕೊಡ್ತೀನಿ ಅಂತ ನನಗೆ ಪ್ರಾಣ ತೆಗಿಬೇಕ ನಾನು? ನಿನಗೆ ಪೆಟ್ರೋಲ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ನೀನು ಇಷ್ಟ ಸಣ್ಣ ಹೆಲ್ಪ್ ಮಾಡು ಅಂತ ಅಂದ್ರೆ ಮಾಡ್ತಾ ಇಲ್ಲ. ಏನಿಲ್ಲ ಗುರು, ಇಷ್ಟುದ್ದ ಕುಯ್ದ್ಬಿಟ್ಟು ಬ್ಲಡ್ ತಗಂತಾರೆ. ಆಮೇಲೆ ಈ ಕೂದ್ಲು ಗುಂಡು ಹೊಡಿತಾರೆ. ನಿನ್ನ ಕೂದ್ಲೆಲ್ಲ ತಗಂತಾರ ಅವರು ಅಷ್ಟೇ. ಅವ್ರಿಗೆ ದೆವ್ವ ಹಿಡ್ದಿರೋರ್ಗೆ ದೆವ್ವ ಬಿಡ್ತೈತೆ ಅಷ್ಟೇ ನೋಡಪ್ಪ. ಏಣ ಗುಂಡು ಹೊಡಿತಾರ, ರಕ್ತ ಕುಡಿಬೇಕಾ? ಏನ ಹೇಳ್ತಾ ಇದ್ದೀರ ನೀನು? ನಿಜವಾಗ್ಲು ನನ್ನ ಅಣ್ಣ ಮದ್ವೆ ಆಗಿಲ್ಲ ಅಣ್ಣ. ನಮ್ಮ ಅಪ್ಪ ಅಮ್ಮಗ ಒಬ್ಬನೇ ಮಗ. ನೀನೇನ್ ಗುರು ಇಷ್ಟು ನಾನು ಕೆಲ್ಸ ಮಾಡಕಂತ ಬಂದಿರೋದು. ಏನಿಲ್ಲ ಬಾರಪ್ಪ, ನೀನ್ ಡೋರ್ ಯಾಕಪ್ಪ ತೆಗಿತೀಯ? ಇಲ್ಲಣ್ಣ ನಿಲ್ಸಣ ಗಾಡಿ ನನ್ನ. ಏನ ಇದು? ಎದುರು ಬೇಡಪ್ಪ, ಬರಲ್ಲ ಇಲ್ಲಿ. ಗುರು ತೆಗಿಯೋಣ, ಇಲ್ಲೇ ಬಂದ್ಬಿಟ್ವೆ. ನಿಲ್ಸಣ ನೀನು. ಅಣ್ಣ ಎಲ್ಲಣ್ಣ ಕರ್ಕೊಂಡು ಸಾಯಿಸ್ತೀರಾ? ಇಲ್ಲ ನನ್ಗೆ ಮೆಂಟ್ಲು ಬರ್ತೈತೆ. ನಿಲ್ಸಣ ಬಾ ಗುರು, ಆಗೋಯ್ತು. ಏಣ ನೀನು ಬಾ ಅಂತ ನನಗ್ ಪೆಟ್ರೋಲ್ ಅಂತ ತಗೊಂಡ್ ಬಂದ. ನಿನಗೆ ಪೆಟ್ರೋಲ್ ದುಡ್ಡು ಕೊಡಿಸ್ತೀನಿ ಬಾರಪ್ಪ. ಎಲ್ಲ ದುಡ್ಡು ಕೊಡಿಸ್ತೀನಲ್ಲಪ್ಪ. ಭಯ ಆಗ್ತದ. ನಿಲ್ಸಣ. ಇಲ್ಲ ಬಾಗುರು, ಇಲ್ಲ ಬಾಗುರು, ಆಗೋಯ್ತು. ಡೋರ್ ತೆಗಿಬೇಡಪ್ಪ, ರನ್ನಿಂಗ್ ಅಲ್ಲಿ ಇದೀವಿ. ನೀನ್ ಬಾರಪ್ಪ ನೀನು. ಆಗೋಯ್ತು. ಇಲ್ಲಿ ನೋಡಿ, ಇಲ್ಲಿ ಬೆಟ್ಟ ಗುಡ್ಡ ಬಂದೈತೆ, ಸ್ವಾಮೀಜಿ ಇರ್ತಾರೆ. 10 ನಿಮಿಷಕ್ಕೆ ನಿನಗೆಲ್ಲ ಸರ್ ಮಾಡ್ಬಿಟ್ಟು ದುಡ್ಡು ಕೊಟ್ಟು ಪೆಟ್ರೋಲ್ ಕೊಡ್ಸಿ. ನಿನ್ ದುಡ್ಡು ಬೇಡ, ನನ್ ಗಾಡಿ ಹತ್ರ ಬೀಳೋಣ. ನಂಗೆ ಪೆಟ್ರೋಲ್ ಬೇಡ ಬಾಗುರು. ಇಲ್ಲ ನಡ್ಕೊಂಡು ಹೋಗ್ತೀನಿ ನಾನು. ಬೇಡ ಬಾಗುರು, ಆಯ್ತು. ನಿಲ್ಸೋಣ. ಇಲ್ಲ ಬಾಗುರು, ಆಯ್ತು. ಬಂದು ಏನ್ ಬಂದು ಇಲ್ಲೇ ಬಾಗುರು. ಇಲ್ಲಿ ನೋಡಿ, ಇಲ್ಲೇ ಕಾರ್ಡ್ನ ಕರ್ಕೊಂಡ್ ಬಂದಿಲ್ಲ ನೋಡೋಣ. ಏಣ ಇದು? ಇಲ್ಲ ಬಾಗುರು, ನಿಲ್ಸೋಣ. ಇಲ್ಲ ಬಾಗುರು. ಅಣ್ಣ ನಿನ್ ಕಾಯಿ ಮುಗ್ತೀನಿ. ನೀನ್ ಎದುರು ಬೇಡ ಬಾರಪ್ಪ. ಅಣ್ಣ ನಿಲ್ಸೋಣ. ಇಲ್ಲಪ್ಪ, ಆಯ್ತು ಬಾರಪ್ಪ. ನೀನು ಎದುರು ಬೇಡ, ಬಾ. ಭಯ ಆಗ್ತೈತೆ ನನ್ಗೆ. ನಿಲ್ಸೋಣ. ಇದು ಲಾಕು ಫ್ರೆಶ್ ಆಗ್ತೈತೆ.